ಅರೆ ಅರೆ ತಮ್ಮ, ಓಂ ಶಾಂತಿ. ತಮ್ಮನ್ನ ಸುಧಾರಣೆ ಮಾಡಿಕೊಳ್ಳಲು ಗಮನ ಕೊಡಿ. ದೈವಿ ಗುಣ ಧಾರಣೆ ಮಾಡಿ. ತಂದೆಯು ಎಂದೂ ಯಾರ ಮೇಲೂ ಬೇಸರ ಮಾಡಿಕೊಳ್ಳುವುದಿಲ್ಲ. ಶಿಕ್ಷಣ ಕೊಡುತ್ತಾರೆ. ಇದರಲ್ಲಿ ಹೆದರುವ ಮಾತಿಲ್ವಂತೆ ತಮ್ಮ. ನೀರಿನಿಂದ ಸ್ನೇಹ, ಇರುವೆಯಿಂದ ಸತತ ಪ್ರಯತ್ನ, ಗೋವಿಂದ ವಾತ್ಸಲ್ಯ, ಕಾಗೆಯಿಂದ ಸಹಭೋಜನ, ಕತ್ತೆಯಿಂದ ನಿಸ್ವಾರ್ಥ ಸೇವೆ, ಸಿಂಹದಿಂದ ಕ್ರೌರ್ಯ, ಭೂಮಿಯಿಂದ ಸಹನೆ ತಾಳ್ಮೆ, ನಾಯಿಯಿಂದ ಕೃತಜ್ಞತೆ, ಆನೆಯಿಂದ ಸ್ವರೂಪ ಶಕ್ತಿ. ನಾವು ಒಬ್ಬೊಬ್ಬರಲ್ಲಿ ಒಂದೊಂದು ಗುಣವನ್ನು ಕಲಿಬೋದು ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ ಇದು ಸಂಗಮ ಯುಗದ ಸಮಯವಾಗಿದೆ. ಬಹಳ ದೊಡ್ಡ ಲಾಟರಿ ಸಿಕ್ಕಿದೆ. ತಂದೆ ನಮ್ಮನ್ನ ವಜ್ರ ಸಮಾನ ದೇವತೆಗಳನ್ನಾಗಿ ಮಾಡ್ತಾರೆ. ಈ ಸ್ಮೃತಿ ಇದ್ದಾಗ ಎಂದೂ ಸಹ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಈ ಜ್ಞಾನವು ಆದಾಯದ ಮೂಲವಾಗಿದೆ. ಆದ್ದರಿಂದ ವಿಧಿಯನ್ನು ಎಂದು ತಪ್ಪಿಸಬಾರ್ದು. ಮಾಯೆಯು ದೇಹಾಭಿಮಾನದಲ್ಲಿ ತರಲು ಕಷ್ಟಪಡುತ್ತೆ. ಆದರೆ ನಿಮ್ಮದು ಡೈರೆಕ್ಟ್ ತಂದೆಯೊಂದಿಗೆ ಯೋಗವಿದ್ದಾಗ ಸಮಯ ಸಫಲವಾಗುತ್ತೆ. ಮಕ್ಕಳಿಗೆ ಇವರು ತಂದೆಯಾಗಿದ್ದಾರೆ ಎಂದು ತಿಳಿದಿದೆ. ಇದರಲ್ಲಿ ಭಯ ಪಡೋ ಮಾತಿಲ್ಲ. ಯಾವುದೇ ಶಾಪ ಅಥವಾ ಕೋಪ ಮಾಡುವಂತಹ ಯಾವುದೇ ಸಾಧು ಮಹಾತ್ಮರಿಲ್ಲ. ಗುರು ಮೊದಲಾದವರಲ್ಲಿ ಬಹಳ ಕೋಪವಿರುತ್ತೆ. ಆದ್ದರಿಂದ ಮನುಷ್ಯರು ಅವರಲ್ಲಿ ಶಾಪ ಕೊಡುತ್ತಾರೆ ಅಂತ ಭಯ ಪಡ್ತಾರೆ. ತಮೋ ಪ್ರಧಾನ ಪ್ರಪಂಚವಾಗಿದೆ. ತಮೋ ಪ್ರಧಾನತ್ವಕ್ಕೂ ಒಂದು ಮಿತಿ ಇರುತ್ತದೆ ಎಲ್ಲವೇ. 1250 ವರ್ಷಗಳು ಕಲಿಯುಗವಿರುತ್ತದೆ. ಒಂದು ದಿನವೂ ಹೆಚ್ಚು ಕಡಿಮೆಯಾಗುವುದಿಲ್ಲ. ಯಾವಾಗ ಪೂರ್ಣ ತಮೋ ಪ್ರಧಾನವಾಗುತ್ತದೆಯೋ ಆಗ ತಂದೆ ಬರಬೇಕಾಗತ್ತೆ. ನಾಟಕದ ಅನುಸಾರ ಬಂಧಿಸಲ್ಪಟ್ಟಿದ್ದೇನೆಂದು ತಂದೆ ತಿಳಿಸ್ತಾರೆ. ನಾನು ಬರಲೇಬೇಕಾಗತ್ತೆ. ಪ್ರಾರಂಭದಲ್ಲಿ ಎಷ್ಟೊಂದು ಜನ ಬಡವರು ಬಂದರು, ಶ್ರೀಮಂತರು ಬಂದರು. ಆದರೆ ಇಬ್ಬರೂ ಜೊತೆಯಲ್ಲೇ ಕುಳಿತುಕೊಳ್ಳುತ್ತಿದ್ದರು. ದೊಡ್ಡ ದೊಡ್ಡ ಮನೆಯ ಹೆಣ್ಣು ಮಕ್ಕಳು ಓಡಿ ಬಂದರು. ಆದರೆ ಏನೂ ತರಲಿಲ್ಲ. ಆದರೆ ಎಷ್ಟೊಂದು ತೊಂದರೆಯಾಯಿತು. ನಾಟಕದಲ್ಲಿ ಏನು ಆಗಬೇಕಿತ್ತೋ ಅದು ಆಯಿತು. ಈ ರೀತಿ ಆಗುತ್ತದೆ ಎಂದು ಯೋಚನೆಯೂ ಇರಲಿಲ್ಲ. ತಂದೆಯು ಏನು ನಡೆಯುತ್ತಿದೆ ಎಂದು ಆಶ್ಚರ್ಯ ಪಡುತ್ತಿದ್ದರು. ಇವರ ಚರಿತ್ರೆಯು ಬಹಳ ವಿಚಿತ್ರವಾಗಿತ್ತು. ಇದು ಸಹ ನಾಟಕದಲ್ಲಿ ನೋಂದಾವಣೆಯಾಗಿದೆ. ತಂದೆಯು ಎಲ್ಲರಿಗೂ ನಾವು ಜ್ಞಾನಾಮೃತವನ್ನು ಕುಡಿಯಲು ಹೋಗುತ್ತೇವೆಂದು ಪತ್ರವನ್ನು ಬರೆಸಿಕೊಂಡು ಬರಲು ಹೇಳಿದರು. ಆಗ ಅವರ ಪತಿಯರು ವಿದೇಶದಿಂದ ಹಿಂತಿರುಗಿ ಬಂದು ಬಿಟ್ಟರು. ವಿಷವನ್ನು ಬೇಕೆಂದು ಕೇಳುತ್ತಿದ್ದರು. ಇವರು ನಾವು ಜ್ಞಾನಾಮೃತವನ್ನು ಕುಡಿದಿದ್ದೇವೆ, ವಿಷವನ್ನು ಕೊಡಲು ಹೇಗೆ ಸಾಧ್ಯ ಎಂದು ಹೇಳುತ್ತಿದ್ದರು. ಇದನ್ನು ಕುರಿತು ಒಂದು ಸಹ ಹಾಡಿದೆಯಂತೆ ತಮ್ಮ. ಸಂತೋಷ ನಮ್ಮನ್ನು ಮಧುರವಾಗಿಸುತ್ತದೆ. ಪರೀಕ್ಷೆಗಳು ನಮ್ಮನ್ನು ಪ್ರಬಲರನ್ನಾಗಿಸುತ್ತದೆ. ವೇದನೆಗಳು ನಮ್ಮನ್ನು ಮಾನವರನ್ನಾಗಿಸುತ್ತದೆ. ವೈಫಲ್ಯಗಳು ನಮ್ಮನ್ನು ವಿನಯರನ್ನಾಗಿಸುತ್ತದೆ. ನಂಬಿಕೆಗಳು ನಮ್ಮನ್ನು ಮುನ್ನಡೆಸುತ್ತಿರುತ್ತದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ ಕರ್ಮವನ್ನು ಮಾಡಿಸುವಂತಹ ಶಿಕ್ಷಕನಾಗಿರುವ ಒಂದು ವೇಳೆ ಯಾರು ಅದೃಷ್ಟದಲ್ಲಿ ಇಲ್ಲವೆಂದರೆ ಏನು ಮಾಡುತ್ತಾರೆ? ಶಿಕ್ಷಕನಂತೂ ಓದಿಸುತ್ತಾರೆ, ಲಂಚ ತೆಗೆದುಕೊಂಡು ಉತ್ತೀರ್ಣ ಮಾಡಿಬಿಡುತ್ತಾರೆ ಎಂದು ತಿಳಿಬಾರದು. ಇಲ್ಲಿ ಬಾಪ್ ದಾದಾರವರಿಬ್ಬರೂ ಒಟ್ಟಿಗೆ ಇದ್ದಾರೆ. ಮಕ್ಕಳಿಗೆ ತಿಳಿದಿದೆ ಬಾಪ್ ದಾದಾರವರ ಹೆಸರಿನಲ್ಲಿ ಬಹಳಷ್ಟು ಪತ್ರಗಳನ್ನು ಮಕ್ಕಳು ಬರೀತಾರೆ. ಶಿವಬಾಬಾ, ಪ್ರಜಾಪಿತ ಬ್ರಹ್ಮ ತಂದೆಯಿಂದ ಬ್ರಹ್ಮನ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನಿಂದ ಸ್ಥಾಪನೆ ಮಾಡಿಸುತ್ತಾರೆ. ಬ್ರಹ್ಮನಿಗೆ ಕ್ರಿಯೇಟರ್ ಎಂದು ಹೇಳಲಾಗುವುದಿಲ್ಲ. ಬೇಹದ್ದಿನ ರಚಯಿತನಂತೂ ಆ ತಂದೆ ಆಗಿದ್ದಾರೆ. ಪ್ರಜಾಪಿತ ಬ್ರಹ್ಮರವರು ಸಹ ಬೇಹದ್ದಿನವರಾಗಿದ್ದಾರೆ. ಪ್ರಜಾಪಿತ ಬ್ರಹ್ಮ ಇರುವಾಗ ಬಹಳ ಪ್ರಜೆಗಳಾಗಿರುತ್ತಾರೆ. ಎಲ್ಲರೂ ಸಹ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಾರೆ. ಅವರು ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ. ಆತ್ಮರೆಲ್ಲರೂ ಸಹೋದರ ಸಹೋದರರಾಗಿದ್ದಾರೆ. ನಂತರ ಸಹೋದರ ಸಹೋದರಿಯರಾಗುತ್ತಾರೆ. ಪ್ರಜಾಪಿತ ಬ್ರಹ್ಮರವರು ಬೇಹದ್ದಿನ ವೃಕ್ಷದ ಮುಖ್ಯಸ್ಥರಾಗಿದ್ದಾರೆ. ಹೇಗೆ ವೃಕ್ಷ ಇರುತ್ತದೆ ಅಲ್ವಾ, ಹಾಗೆ ಸನ್ಮುಖದಲ್ಲಿ ಕುಳಿತಿದ್ದಾರಲ್ಲವೇ. ಆದುದರಿಂದ ಇಲ್ಲಿಗೆ ನಾಟಕದನುಸಾರವಾಗಿ ರಿಫ್ರೆಶ್ ಆಗಲು ಬರುತ್ತೀರಿ. ನಾನು ನಿಮಗೆ ಏನು ತಿಳಿಸುತ್ತೇನೆ ಅದನ್ನು ಧಾರಣೆ ಮಾಡಬೇಕು. ಈ ಜ್ಞಾನವು ಈಗ ಮಾತ್ರ ಸಿಕ್ಕಿದೆ, ಮತ್ತೆ ಪ್ರಾಯಲೋಪವಾಗಿ ಬಿಡುತ್ತದೆ. ಬಹಳ ಆತ್ಮರು ಹಿಂತಿರುಗಿ ಮನೆಗೆ ಹೋಗಿ ಬಿಡುತ್ತಾರೆ. ಅರ್ಧ ಕಲ್ಪದ ನಂತರ ಭಕ್ತಿ ಮಾರ್ಗವು ಪ್ರಾರಂಭವಾಗುತ್ತದೆ. ಅರ್ಧ ಕಲ್ಪದಿಂದ ನೀವು ವೇದಶಾಸ್ತ್ರಗಳನ್ನು ಓದುತ್ತಾ ಭಕ್ತಿ
ಮಾಡುತ್ತಾ ಬಂದಿದ್ದೀರಿ. ಈಗ ಮೂಲ ಮಾತನ್ನು ತಿಳಿಸಿಕೊಡಲಾಗುತ್ತದೆ. ಈಗ ನೀವು ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪವು ಭಸ್ಮವಾಗುತ್ತದೆ. ಈ ಜ್ಞಾನವು ಆದಾಯದ ಮೂಲಾಧಾರವಾಗಿದೆ. ಇದರಿಂದ ನೀವು ಪದಮಾಪದಂ ಭಾಗ್ಯಶಾಲಿಗಳಾಗುತ್ತೀರಿ, ಸ್ವರ್ಗದ ಮಾಲೀಕರಾಗುತ್ತೀರಿ. ಅಲ್ಲಿ ಎಲ್ಲ ಪ್ರಕಾರದ ಸುಖವಿದೆ. ತಂದೆಯೇ ನೆನಪು ಮಾಡಿಸುತ್ತಾರೆ, ಸ್ವರ್ಗದಲ್ಲಿ ನಿಮಗೆ ಎಷ್ಟೊಂದು ಅಪಾರ ಸುಖವನ್ನು ಕೊಡಲಾಗಿತ್ತು. ನೀವು ವಿಶ್ವದ ಮಾಲೀಕರಾಗಿದ್ದು ಎಲ್ಲವನ್ನು ಕಳೆದುಕೊಂಡಿರಿ. ನೀವು ರಾವಣನಿಗೆ ಗುಲಾಮರಾಗಿದ್ದೀರಿ. ಇದು ರಾಮ ರಾವಣರ ಅದ್ಭುತವಾದ ಆಟವಾಗಿದೆ. ಇದು ನಂತರವೂ ನಡೆಯುತ್ತದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಮನುಷ್ಯ ಅನುಕೂಲಗಳು ಹೆಚ್ಚಿದಂತೆಲ್ಲ ಸೋಮಾರಿಯಾಗುತ್ತಾನೆ, ಅವಕಾಶಗಳು ಹೆಚ್ಚಿದಂತೆಲ್ಲ ಅವಿಧೇಯನಾಗುತ್ತಾನೆ, ಆದಾಯ ಹೆಚ್ಚಿದಂತೆಲ್ಲ ಅಹಂಕಾರಿಯಾಗುತ್ತಾನೆ, ಅಧಿಕಾರ ಹೆಚ್ಚಿದಂತೆಲ್ಲ ಅಲ್ಪಜ್ಞನಾಗುತ್ತಾ ಹೋಗುತ್ತಾನೆ. ಇವೆಲ್ಲವನ್ನು ಮೀರಿ ನಡೆದವನು ಮಾತ್ರ ವಿಶೇಷನಾಗುತ್ತಾನೆ. ಅಣ್ಣ, ಬಾಬಾ ನಮಗೆಲ್ಲ ಧಾರಣೆಗಾಗಿ ಹೇಳ್ತಿದ್ದಾರೆ. ವಿಕರ್ಮ ವಿನಾಶ ಮಾಡಿ ಸ್ವಯಂವನ್ನು ಸುಧಾರಣೆ ಮಾಡಿಕೊಳ್ಳಲು ನೆನಪಿನ ಯಾತ್ರೆಯ ಮೇಲೆ ಪೂರ್ಣ ಗಮನ ಕೊಡಬೇಕು. ದೈವಿ ಗುಣವನ್ನು ಧಾರಣೆ ಮಾಡಬೇಕು. ದೇವತೆಯಾಗಲು ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಲು ಪುರುಷಾರ್ಥ ಮಾಡಬೇಕು. ಆಲಸ್ಯದಲ್ಲಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಜ್ಞಾನದ ಶ್ರೇಷ್ಠ ಖಜಾನೆಗಳನ್ನು ಮಹಾದಾನಿಯಾಗಿ ದಾನ ಮಾಡುವಂತಹ ಮಾಸ್ಟರ್ ಜ್ಞಾನ ಸಾಗರ ಭವ. ಹೇಗೆ ತಂದೆ ಜ್ಞಾನ ಸಾಗರ ಆಗಿದ್ದಾರೆ ಹಾಗೆ ಮಾಸ್ಟರ್ ಜ್ಞಾನ ಸಾಗರ ಆಗಿ ಸದಾ ಬೇರೆಯವರಿಗೆ ಜ್ಞಾನ ದಾನವನ್ನು ಮಾಡುತ್ತೀರಿ. ಜ್ಞಾನದ ಎಷ್ಟು ಶ್ರೇಷ್ಠ ಭಾವನೆ ನೀವು ಮಕ್ಕಳ ಬಳಿ ಇದೆ. ಅದೇ ಖಜಾನೆಗಳಿಂದ ಭರ್ಪೂರಾಗಿ ನೆನಪಿನ ಅನುಭವಗಳಿಂದ ಬೇರೆಯವರ ಸೇವೆಯನ್ನು ಮಾಡಿ ಯಾವುದೆಲ್ಲ ಖಜಾನೆ ಸಿಕ್ಕಿದೆ ಮಹಾದಾನಿಯಾಗಿ ಅದರ ದಾನ ಮಾಡುತ್ತೀರಿ. ಏಕೆಂದರೆ ಈ ಖಜಾನೆ ಎಷ್ಟು ದಾನ ಮಾಡುವಿರಿ ಅದು ಅಷ್ಟೇ ಹೆಚ್ಚಾಗುತ್ತಾ ಹೋಗುವುದು. ಮಹಾದಾನಿಗಳಾಗುವುದು ಅರ್ಥಾತ್ ಕೊಡುವುದಲ್ಲ, ಬದಲಾಗಿ ಇನ್ನೂ ಹೆಚ್ಚಾಗಿ ತುಂಬಿಕೊಳ್ಳುವುದು. ಜೀವನ್ಮುಕ್ತಿಯ ಜೊತೆ ದೇಹದಿಂದ ನ್ಯಾರ ವಿದೇಹಿಯಾಗುವುದು ಇದಾಗಿದೆ ಪುರುಷಾರ್ಥದ ಕೊನೆಯ ಸ್ಟೇಜ್. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.